ಅಂತಂದ್ರೆ ಸುಮಾರು MLAಗಳು ನಾವು ನೋಡಿದ್ದೀವಿ, ಆದ್ರೂ ಯಾರು ಏನು ಮಾಡಕ್ ಆಗ್ಲಿಲ್ಲ. ನಾನು ನಮ್ಮ ಟೀಮ್ ಮತ್ತು ಸುಮಾರು ಜನ ಇಲ್ಲಿದ್ದೀವಿ. ನಾವೆಲ್ಲರೂ ಆಲೂರು ಬಿಟ್ರೆ ಎರಡನೇ ಭಾಗ ಬಂದು ಅಂಬೇಡ್ಕರ್ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ ಇಡೀ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣವರು. ಯಾಕೆಂತಂದ್ರೆ ಮೂಡಲ ಬಾಗಿಲು ಹೆಬ್ಬಾಗಿಲು ಈ ಕಡೆಯಿಂದ ಬರ್ತಾ ಇದ್ದಾಗ ಈ ಒಂದು ಭಾಗ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಗುರ್ತು ಮಾಡಿರ್ತಕ್ಕಂಥವ್ರು ನಮ್ಮ ಮುಖಂಡರು, ನಮ್ಮ ಹಿರಿಯರು ಎಲ್ಲರೂ ಇವತ್ತು ಈ ಭಾಗದಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ನಾವು ಸಂತೋಷಕರವಾದಂತ ಶ್ಲಾಘನೆಯನ್ನು ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಈ ಒಂದು ಪಂಚಾಯತಿಯಲ್ಲಿ ಈ 4.5 ಎಕರೆ ಇರೋದಿಲ್ಲ, 1.5 ಎಕರೆ ಅಲ್ಲ. ದಯವಿಟ್ಟು ಅದನ್ನ ಇವರು ನಾವು ಅಂಬೇಡ್ಕರ್ ಜಾತಿಗೆ ಅಂತಲ್ಲ, ಎಲ್ಲಾ ಜನಾಂಗದವರೆಗೂ 1.5 ಎಕರೆ ಸ್ಯಾಂಕ್ಷನ್ ಇದು ಮುಖ್ಯತಿದೆ. ಅದು ಪಾರ್ಕ್ ಇನ್ನೊಂದು ಅನುಕೂಲ ಮಾಡ್ಕೊಡ್ತಾರೆ. ಇವತ್ತೇ ಅವರು ನಮಗೆ ವಿಷಯ ಸೂಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ NH-75 ಅಲ್ಲಿ ಇಷ್ಟು ಮಾತ್ರ ಜಾಗ ಸಿಕ್ಕಿರೋದು ನಮ್ಮ ಆಲೂರು ಶಿವಣ್ಣ ಹೋದ್ಮೇಲೆ ನಮ್ಮ ಸಮೃದ್ಧಿ ಮಂಜಣ್ಣವ್ರೆ ಇವತ್ತು ಇತಿಹಾಸ ದಾಖಲೆ ಮಾಡಿದ್ದಾರೆ. ಇದು ಎಚ್ಚೆತ್ಕೊಂಡು ನಮ್ಮ ಜನಾಂಗ ಆಗಿರ್ಬೋದು ಅಥವಾ ಉಳಿದವರು ಆಗಿರ್ಬೋದು, ಇದು ಯಾರಿಗೂ ಅಂತಲ್ಲ, ಎಲ್ಲಾ ಜನಾಂಗಕ್ಕೂ ಸೇರಿ ನಾವು ಹೇಳ್ತಾ ಇರೋದು. ಹಾಗಾಗಿ ಇವತ್ತು ದಿವಸ ಈ ರಾಜಮಠದಲ್ಲಿ ಬರ್ತಕ್ಕಂಥವ್ರಿಗೆ ಒಂದ್ಸಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇರಿದಾಗ ರಾಜೇ ಅವ್ರು ಬಂದಿದ್ರು. ಆ ಕಾಲದಲ್ಲಿ ಶ್ರೀ ಗೋಪಾಲ, ನಾನು ವೆಂಕಟರಮಣ ನಾವೆಲ್ಲ ಕೈಗಳು ಕಟ್ಕೊಂಡು ಗಾಡಿ ನಿಲ್ಸ್ಬಿಟ್ವಿ 3 ಜನ. ಯಾಕೆ ಅಂತಂದ್ರು, ಯಾಕ್ರಿ ಹೋಗಿ ಅಲ್ಲಿ ಗೋಬಿ ಘಾಟಲ್ಲಿ ಮತ್ತೆ ಇನ್ನೊಂದ್ ಕಡೆ ನೋಡ್ತೀರಾ, ಈ ರೋಡ್ಗೆ ಯಾವ್ದು ಇಲ್ವಾ ಅಂತಂದ್ರು. ಅದು ಇವತ್ತು ಜ್ಞಾಪಕ ಬರ್ತದೆ. ಈ ರೋಡ್ ಇಲ್ಲ ಅಂದಾಗ ಇವತ್ತು ದಿವಸ ಜ್ಞಾಪಕ ಬರ್ತದೆ ಅದು. ಹಾಗಾಗಿ ಸುಮಾರು ದಲಿತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮೀಸಲಾತಿ ಇವತ್ತು ದಿವಸ ಇಲ್ಲಿಗೆ ಅನುಕೂಲ ಆಗಿದೆ. ಆ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಇವತ್ತು ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ರಿ. ಇವತ್ತು ದಿವಸ ಆಲೂರು ಶ್ರೀರಣ್ಣ ಹೋದ್ಮೇಲೆ 2ನೇ ಮಂಜುನಾಥ್ ಅವರೇ ನಮ್ಗೆ ಈ ಒಂದು ಇದು ಮಾಡ್ತಾ ಇರೋದು, ಇವತ್ತು ಅನುಕೂಲ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಸಮಾಜಕ್ಕೆ ಉಪಯೋಗ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಇವತ್ತು ಅವರು ಕಣ್ಮುಂದೆ ತೋರಿಸ್ತಾ ಇದ್ದಾರೆ. ಇದು ಭವ್ಯ ಬಂಗಲೆ ಕಟ್ಟಬಹುದು, ಇದು ಎಲ್ಲಾರು ಜನಾಂಗಕ್ಕೆ ಆಗ್ತಕ್ಕಂಥ ಒಂದು ಕೆಲಸ. ಇದು ಸುಮಾರು ಇನ್ನು ಹಿಂದ್ಗಡೆ ಇರ್ತಕ್ಕಂಥ ಪಾರ್ಕ್ಗಳು ಇವೆಲ್ಲ ಮಾಡ್ತಾರೆ. ಅವರು ರಾತ್ರಿ ನಾನು ಮಾತಾಡಿದಾಗ ಪಾರ್ಕ್ ಎಲ್ಲ ಮಾಡೋಣ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನು ಇರುವವರೆಗೂ ಅದೇನು ಮಾಡಬೇಕು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ. ಆಲೂರು ಹೋದ್ಮೇಲೆ ಸುಮಾರು ಜನ MLAಗಳಾದ್ರು, ಅವ್ರಿಗೆಲ್ಲ ನಾವು ಒತ್ತಾಯಪೂರ್ವಕವಾಗಿ ಹೇಳಿದೀವಿ. ಕಂಪ್ಲೀಟ್ ಎಲ್ಲ ಏನಂತ ಸರ್ ಇದಕ್ಕೆ ಒಂದು ಗೋಪುರ ಮಾಡಿ ಅಂತಾನು ಹೇಳಿದ್ದೀವಿ. ಯಾವ ಪುಣ್ಯಾತ್ಮನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಿಜವಾಗ್ಲೂ ಹೇಳ್ತೇನೆ, ನಾಗೇಶಪ್ಪನಿಗೆ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರಿಗೂ ಹೇಳಿದ್ದೀವಿ, ಬಟ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ನಮ್ಮ ಸೋಮಣ್ಣ ಹೇಳ್ದಂಗೆ ಸಮಯ ಬಂದಿದೆ ಇವತ್ತು ದಿವಸ. ಆ ಸಮಯ ಇವತ್ತಿನ ದಿವಸ ಅವ್ರು ಮಾಡಿ ತೋರಿಸ್ತಾರೆ. ಇದನ್ನೆಲ್ಲ ಶಾಶ್ವತವಾಗಿ ಅವ್ರನ್ನ ಮರಿದಿನ ನಾವು ಕಾಪಾಡ್ಕೊಂಡು ಆಚೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ಸೌಮ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ NH-75 ಅಲ್ಲಿ ಏನ್ ಇವತ್ತು ದಿವಸ ಈ ಕಾರ್ಯಕ್ರಮ ರೂಪುಗೊಂಡಿದ್ದೀವೋ ಇದು ಶಾಶ್ವತವಾಗಿ ಉಳಿತಾಯ ಆಗಿರ್ತಕ್ಕಂಥ ಒಂದು ಜಾಗ. ಇದು ಈ ಜಾಗನ ಯಾರು ಮರೆಯಕ್ಕೂ ಆಗಲ್ಲ ಅಂತ ಒಂದು ಭವ್ಯ ಬಂಗಲೆಯನ್ನು ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಈ ಒಂದು ಕೀರ್ತಿ ನಮ್ಮ ಸಮೃದ್ಧಿ ಮಂದಿರಗಳಿಗೆ ಸಲ್ಲಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಕಳಕಳಿ ಪ್ರಯತ್ನ ಮಾಡ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.